ಹಲೋ ಹಲೋ ಫ್ರೆಂಡ್ಸ್. ಇವತ್ತು ನಿಫ್ಟಿ ಒಂದು ಸ್ವಲ್ಪ ನೋಡೋಣ. ನಿಫ್ಟಿ 25,890 ಹತ್ರ ಟ್ರೇಡ್ ಆಗ್ತಾಯಿದೆ. ಸೊ ಇಲ್ಲೊಂದು ಆಪರ್ಚುನಿಟಿ ಇದೆ. ಏನು ಅಂತ ಹೇಳಿದ್ರೆ 25,900 ಪಿ ಇ ತಗೊಳ್ಳೋ ಒಂದು ಆಪ್ಷನ್ ಇಲ್ಲಿದೆ, ನೋಡ್ಬೋದು. ನಿಫ್ಟಿ ಟ್ರೇಡಲ್ಲಿ ಯಾವಾಗ ಎಂಟ್ರಿ ಆಗಬೇಕು ಮತ್ತು ಎಕ್ಸಿಟ್ ಆಗಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ 25,900ಗೆ ಸೊ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಇದೆ, ಬೆಳಗ್ಗೆ 5 ನಿಮಿಷದ ಕ್ಯಾಂಡಲ್ಲು ಟಾಪಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ, ಹಾಗೆ 2 ರೆಡ್ ಕ್ಯಾಂಡಲ್ ಇದೆ. ಅಂದರೆ ಸೊ ಇಲ್ಲಿ ಬೈಯರ್ಸ್ ಎಂಟ್ರಿ ಆದರು, ಅದಾದಮೇಲೆ ಸೆಲ್ಲರ್ಸ್ ಎಂಟ್ರಿ ಆಗಿಬಿಟ್ರು ಇಮ್ಮಿಡಿಯೇಟ್ಲಿ. ಸೊ ಇಲ್ಲಿ ಸೆಲ್ಲಿಂಗ್ ನೋಡೋದಾದರೆ 25,800ವರೆಗೂ ಬಂದು ಮತ್ತೆ ರಿವರ್ಸ್ ಆಯಿತು. ಸೊ ಈ ಕ್ಯಾಂಡಲ್ ಮಿಡ್ಲಲ್ಲಿ ನೀವು ತೊಗೊಂಡಿದ್ರೆ ಹಾಫ್ ಆಫ್ ದ ಮಿಡ್ಲಲ್ಲಿ ಮತ್ತೆ ಅಲ್ಲಿಂದ ರೆಸಿಸ್ಟೆನ್ಸ್ ಥರ ವರ್ಕ್ ಆಗ್ತಾಯಿದೆ. ಪಿವೋಟ್ ಪಾಯಿಂಟ್ದು ಲಾಸ್ಟ್ ಒಂದು ಲೈನ್ನ ಟಚ್ ಮಾಡಲೇ ಇಲ್ಲ. ಸೊ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ತಾಯಿದೆ. ಸೊ ಇಯರ್ ನಾನು ಹೇಳ್ದಂಗೆ ಇಲ್ಲಿ 25,904 ಏನಿದೆ, 25,894 ಏನಿದೆ, ಅಲ್ಲಿ ನಿಮಗೊಂದು ಪಿ ತಗೊಳ್ಳೋ ಒಂದು ಆಪ್ಷನ್ ಇದೆ. ಸೊ ನೋಡೋಣ, ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದು 25,900 ಪಿ ಇ. ಇದು ಇವಾಗ 129ಕ್ಕೆ ಟ್ರೇಡ್ ಆಗ್ತಾಯಿದೆ, 129. ಸೊ ಇನ್ ಕೇಸ್ ನೀವು ಪೇಪರ್ ಟ್ರೇಡಿಂಗ್ ಮಾಡೋದಾದರೆ, ನಾನು ಮಾಡ್ತಿರೋ ಉದ್ದೇಶ ಎಜುಕೇಷ್ನಲ್ ಪರ್ಪಸ್ಸು. ಸೊ ಇಲ್ಲಿ ಪೇಪರ್ ಟ್ರೇಡಿಂಗ್ ಥರ ಮಾಡೋದಾದರೆ ಸೊ ಒಂದು ಬೈಯಿಂಗ್ ಆಪ್ಷನ್ ಅಂತೇಳಿ, ಬೈಯಿಂಗ್ ಆಪ್ಷನಲ್ಲಿ ಸೊ ನಾವು ಇದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋಣ. 127.15ಗೆ ನಾವಿಲ್ಲಿ ಬೈ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ, ಸೊ ಇದು ಎಲ್ಲಿವರೆಗೂ ಹೋಗ್ಬೋದು ಅಂತಕ್ಕಂಥದ್ದು. ಸೊ ಆಪ್ಷನ್ ಟ್ರೇಡಿಂಗ್ ಇದೆಲ್ಲ ರಿಸ್ಕಿನೇ, ಯಾಕೆಂದರೆ ಯಾವಾಗ ಯಾರು ಎಂಟ್ರಿ ಆಗ್ತಾರೆ ಗೊತ್ತಾಗಲ್ಲ. ಸೊ ಭಾಳ ದುಡ್ಡಿರೋರು ಮಾತ್ರನೇ ಮಾಡಿ. ಅಲ್ಪ ಸ್ವಲ್ಪ ಇಟ್ಕೊಂಡು 10,000, 15,000, 20,000 ಇಟ್ಕೊಂಡು ನಾನು ಮಾಡ್ತೀನಿ ಅಂದರೆ ಖಂಡಿತ ಲಾಸ್ ಆಗುತ್ತೆ. ಜಾಸ್ತಿ ದುಡ್ಡಿದ್ರೂ ಲಾಸ್ ಆಗುತ್ತೆ, ಥರ ಏನಿಲ್ಲ. ಬಟ್ ರಿಸ್ಕಿ ಇದೆ, ಬಟ್ ಪ್ರಾಪರ್ ಅನಲೈಸಿಸ್ ಮಾಡಬೇಕು. ಸೊ ನನ್ನ ಪ್ರಕಾರ ಇದು ಮತ್ತೆ 150 ರೇಂಜಿಗೆ ಹೋಗುತ್ತೆ. ಸೊ ನನ್ನ ಅನಲೈಸಿಸ್ ಅಂದರೆ ಇಲ್ಲಿ ಪಿ ಇ ತೊಗೊಂಡಿರೋದ್ರಿಂದ ಮಾರ್ಕೆಟ್ ಇಲ್ಲಿಂದ ಬೀಳುತ್ತೆ ಅಂತ. ಸೊ ಖಂಡಿತ ಬಿದ್ದೇ ಬೀಳುತ್ತೆ, ಯಾಕಂದರೆ ಬಿಕಾಸ್ ಆಫ್ ದ ಗ್ಲೋಬಲ್ ಸೆಂಟಿಮೆಂಟ್ ಆ ಥರ ಇದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಸೊ 132ಗೆ ಟ್ರೇಡ್ ಆಗ್ತಾಯಿದೆ, 132 ಟ್ರೇಡ್ ಆಗ್ತಾಯಿದೆ. ಸೊ ಇಲ್ಲಿಂದ ನನಗೆ ಇಮ್ಮಿಡಿಯೇಟ್ಲಿ ಬರಲಿಲ್ಲ ಅಂದ್ರೂ 145ವರೆಗೂ ಇದು ಹೋಗೋ ಚಾನ್ಸಸ್ ಇದೆ, 145ಗೆ ಹೋಗೋ ಚಾನ್ಸಸ್ ಇದೆ. ಸೊ ನಿಮಗೆ ಫಸ್ಟ್ ಸ್ಟಾರ್ಟಿಂಗೇ ಆಪ್ಷನ್ನಲ್ಲಿ ಇಳಿಬೇಕಂದ್ರೆ ಫಸ್ಟ್ ಪೇಪರ್ ಟ್ರೇಡಿಂಗ್ ಮಾಡಿ. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಪಾಸ್ ಮಾಡ್ತೀನಿ, ಆಮೇಲೆ ನೋಡೋಣ. ನನ್ನ ಟಾರ್ಗೆಟು 145. ಸೊ 145 ಬಂದರೆ ಸೊ ಯು ಕ್ಯಾನ್ ಬುಕ್ ದ ಪ್ರಾಫಿಟ್ ಅಂತೇಳಿ. ಸೊ ಇದು ನಾನು ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಗ್ಲೋಬಲ್ ಸೆಂಟಿಮೆಂಟ್ ಎಲ್ಲ ನೋಡ್ತಾ ಹೋದರೆ ಪಿ ಇ ಸೈಡಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ 133, 134ಗೆ ಬರ್ತಾಯಿದೆ. ಸೊ ನಿಯರ್ಲಿ ನಾವು ಬೈಯಿಂಗ್ ರೇಂಜ್ ತೊಗೊಂಡ್ರೆ 127 ಅಂತ ತೊಗೊಂಡ್ರೆ ನಿಯರ್ಲಿ 137 ಬಂದರೆ ನಮಗೆ 10 ಪಾಯಿಂಟ್ಸ್ ಸಿಗುತ್ತೆ. ಸೊ 10 ಪಾಯಿಂಟ್ಸ್ ಅಂತ ಹೇಳಿದ್ರೆ ನಿಮಗೆ 650 ರೂಪಾಯಲ್ಲಿ ಸಿಗೋ ರೇಂಜಸ್ ಇದೆ.
ನೋಡಿ 134, 135 ಬಂತು, 136 ಬಂತು. ಸೊ ಯಾ ಸೊ 10 ಪಾಯಿಂಟ್ಸ್ ಅಂತೂ ಇಲ್ಲಿ ಬರೋ ಚಾನ್ಸಸ್ ಇದೆ. ನಾನು ಮಾಡ್ತಾಯಿರೋದು ಇದು ಎಜುಕೇಷ್ನಲ್ ಪರ್ಪಸ್, ಇದು ಪ್ರಾಪರ್ ಅನಲೈಸಿಸ್ ಇದೆ. ಸೊ ನೀವು ಯಾವಾಗಲೂ ಆಪ್ಷನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಆವಾಗ ಆಪ್ಷನ್ ಟ್ರೇಡಿಂಗ್ ಮಾಡಿ. ಸೊ ಈಗ ನೋಡ್ತಾ ಇರ್ಬೋದು 138 ಹೋಗ್ತಾ ಇದೆ. ನಿಯರ್ಲಿ ನಾನು ಹೇಳ್ದಂಗೆ ಒಂದು 127 ತೊಗೊಂಡ್ರೆ ನೀವು ನಿಯರ್ಲಿ ಇವಾಗ ನಿಮಗೆ 10 ಪಾಯಿಂಟ್ಸ್ ಅಷ್ಟು ಲಾಭ ಆಲ್ರೆಡಿ ಈ ಒಂದು ಕ್ಯಾಂಡಲಲ್ಲೇ ಸಿಗ್ತಾ ಇದೆ. ಅಂದರೆ 650 ರೂಪಾಯಿ ಒಂದು ಲಾಟ್ ತೊಗೊಂಡಿದ್ರೆ. ಸೊ ನನ್ನ ಟಾರ್ಗೆಟು 145ಗೆ ಇದು ರೀಚ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮೇಲೆ ಹೋಗ್ಬೋದು, ಬಟ್ ಯಾವಾಗಲೂ ಕೂಡ ಜಾಸ್ತಿ ಟಾರ್ಗೆಟ್ ಇಟ್ಕೊಂಡ್ರೆ ಲಾಸ್ ಆಗ್ತೀವಿ. ಒಂದು ಸ್ವಲ್ಪ ಮಾರ್ಜಿನ್ ಟಾರ್ಗೆಟ್ ಇಟ್ಕೊಂಡ್ರೆ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ಮಾರ್ಕೆಟ್ ಸಮ್ಟೈಮ್ಸ್ ಆಪರ್ಚುನಿಟೀಸ್ ಕೊಡುತ್ತೆ, ಆವಾಗ ಮಾತ್ರ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಇಲ್ಲಿ ನಾನೇನು ಕ್ಯಾಂಡಲ್ ನೋಡ್ತಾ ಇದ್ದೀನಿ 25,900. ಸೊ ಬಟ್ ಇದ್ರದ್ದು ಅನಲೈಸಿಸ್ ಎಲ್ಲ ಕೂಡ ಮೇನ್ ಇದಿರುತ್ತೆ. ಇದು ನಿಫ್ಟಿ 50ಇದು. ಸೊ ಇಲ್ಲಿ ನಮಗೆ ಆ ರೆಡ್ ಕ್ಯಾಂಡಲ್ ಬಿದ್ದಿರೋದ್ರಿಂದ ನಮ್ಗೆ ಅಲ್ಲಿ ಪಾಸಿಟಿವ್ ತೋರಿಸ್ತು. ಸೊ ನನಗೇನು ಅನಿಸುತ್ತೆ ಮತ್ತು ಇದು 25,848 ಬ್ರೇಕ್ ಹೊಡೆಯುತ್ತೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಡೆಫಿನೆಟ್ಲಿ 25,800ವರೆಗೂ ಬರ್ಬೋದು, ಅಥವಾ 25,820ಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವೈ ಬಿಕಾಸ್ ಅಂತ ಹೇಳಿದ್ರೆ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟು. ಆಮೇಲೆ ನಮ್ಮದು ನಿಫ್ಟಿ 50 ಏನಿದೆ ರೆಸಿಸ್ಟೆನ್ಸಲ್ಲಿ ಇದೆ, ಆಲ್ಮೋಸ್ಟ್ ಹೈಯಲ್ಲಿದೆ. ಹಾಗಾಗಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಟೆಕ್ನಿಕಲ್ ಅನಲೈಸಿಸ್ ಪ್ರಕಾರ ಹೇಳೋದಾದರೆ ಈ ಥರದ್ದಿದೆ. ನೋಡಿ ಇವಾಗ ಮತ್ತೆ ಬೀಳ್ತಾ ಇದೆ. ಸೊ ನೀವು ನೋಡಿದ್ರೆ ಈಗ ಪಿ ನೋಡಿದ್ರೆ, ಸೊ ನಾನು ಹೇಳಿದ ಪ್ರಕಾರ ಸೊ 142, 145 ಹೋಗೋ ರೇಂಜ್ ಇದೆ. ಸೊ 145 ಹೋದರೆ ಟಾರ್ಗೆಟ್ ಅಚೀವ್ಡ್ ಅಂತ ಹೇಳ್ಬೋದು. ಸೊ ಯಾವಾಗ ಆಪರ್ಚುನಿಟಿ ಕೊಡುತ್ತೆ ನೋಡಿ 144 ಬಂತು. ಸೊ ಇಟ್ ಈಸ್ ಎ ಗುಡ್ ಆಪರ್ಚುನಿಟಿ ಹಿಯರ್. ಸೊ ಎರಡು ಕ್ಯಾಂಡಲ್ ನಿಮಗೆ ಪ್ರಾಫಿಟ್ ಕೊಡ್ತಾ ಇದೆ 145. ಸೊ ಯಾವಾಗಲೂ ಟ್ರೇಡ್ ಮಾಡಬೇಕಂತಲ್ಲ, ಆಮೇಲೆ ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕಂತಲ್ಲ. ಸೊ ಆಪರ್ಚುನಿಟಿ ಕೊಟ್ಟಾಗ ಮಾತ್ರ ಟ್ರೇಡ್ ಮಾಡಿ, ಇಲ್ಲಾಂದರೆ ಟ್ರೇಡೇ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಟ್ರೇಡಿಂಗಲ್ಲೇ ತುಂಬ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ದುಡ್ಡಿದೆ ಅಂಥೇಳಿ ಬೈ ಮಾಡೋದು, ಸೆಲ್ ಮಾಡೋದು, ಡಿಸಿಪ್ಲಿನ್ ಇಲ್ಲದೆ ಮಾಡಿದ್ರೆ ಖಂಡಿತ ಲಾಸ್ ಆಗ್ತಾರೆ. ಸೊ ಒಂದು ಪ್ರಾಪರ್ ಅನಲೈಸಿಸ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.